ಇನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಎಲ್ಲರೂ ಸೇರಿ ದೇಶಕ್ಕೆ ಜೈಲು ವಾಸವನ್ನು ಮಾಡಿ ವರ್ಷಾನುಗಟ್ಟಲೆ ಈ ಬಂದಿರುವ ಸ್ವತಂತ್ರವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಅವರು ಪಣ ತೊಟ್ಟಿದ್ದನ್ನು ಉಳಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಈ ರಾಜ್ಯದಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕು. ಇವತ್ತು ನಾವು ಬ್ರಿಟಿಷನ್ನ ಹೊರಗೆ ಕಳಿಸೋಷ್ಟು ಕಷ್ಟ ಇವತ್ತು BJP ಅವರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರ ಅವ್ರ ಕೈಯಲ್ಲಿದೆ. ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅದನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ. ಅಂದರೆ ಇನ್ನು ಯಾವ ರೀತಿ ನಾವು ಎಚ್ಚರಿಕೆಯಾಗಿರಬೇಕು, ಯಾವ ರೀತಿ ಈ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಈ ಸಂವಿಧಾನವನ್ನು ಕಾಪಾಡಬೇಕು ಅನ್ನೋದಕ್ಕೆ ಒಂದು ಹೊಸ ಆಯಾಮನೆ ಶುರುವಾಗಬೇಕು. ಅದರ ಮುಖಾಂತರ ಎಚ್ಚರಿಕೆಯನ್ನು ಮಾಡಬೇಕು. ಸಭೆ ಸಮಾರಂಭಗಳು ನಡೀಬೇಕು. ಬೂತ್ ಮಟ್ಟದಿಂದ ಹೋರಾಟಕ್ಕೆ ತಯಾರಾಗಬೇಕು. ಅದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ GC ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದಿದೆ. ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಹೊಸ ಒಂದು ವಾತಾವರಣ ನಿರ್ಮಾಣ ಮಾಡಿ ಈ ದೇಶವನ್ನು, ಈ ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಮುಂದಾಗಬೇಕಾಗ್ತದೆ. ಇದಕ್ಕೆ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಒಂದು ಹೊಸ ರೂಪರೇಖೆಗಳನ್ನು ಮಾಡಿ ಈ ಕಾವಲು ಸಮಿತಿ ಅಂತ ಮಾಡೋದರ ಮುಖಾಂತರ ಈ ದೇಶವನ್ನು ಉಳಿಸೋ ಕೆಲಸ ಮಾಡಬೇಕಾಗ್ತದೆ. ಕೇವಲ ಮತಗಟ್ಟೆಗಳೆಲ್ಲ ಈ ದೇಶವನ್ನೇ ಕೂಡ ಉಳಿಸುವಂಥ ಪರಿಸ್ಥಿತಿ ನಮಗೆ ಇವತ್ತು ಮತ್ತೆ ಅಂಥ ಸಂದರ್ಭ BJPಯಿಂದ ಉದ್ಭವ ಆಗಿದೆ. ಅದರಿಂದ ಈ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು ಇವರೆಲ್ಲ ಕೂಡ ಗಾಂಧೀಜಿಯವರಿಗೆ ಕೈ ಜೋಡಿಸಿ ಜೈಲು ವಾಸ ಮಾಡಿ ಪ್ರಾಣ ಬಲಿದಾನವಾಗಿ ಇದಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಅದನ್ನು ಉಳಿಸಿಕೊಳ್ಳೋ ಕೆಲಸಕ್ಕೆ ನಾವೆಲ್ಲ ಸನ್ನದ್ಧರಾಗೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹುತಾತ್ಮರಾದ ಎಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾನೆ.